ಇನ್ನು ಜೀ ಕನ್ನಡ ನ್ಯೂಸ್ DNA ಕೊನೆಯ ಸುದ್ದಿ ತಮಿಳುನಾಡಿನ ಬೆಳವಣಿಗೆ, ಅದು ಕೂಡ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಮೇ 2026ರಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಒಂದು ಘೋಷಣೆ ಮಾಡಿದ್ರು. 50,000 ತನಕದ ಸಾಲ ಮನ್ನಾ ಮಾಡುವಂತಹ ಪ್ರಕ್ರಿಯೆ. ಇದೀಗ ಆ 50,000 ರೂಪಾಯಿಯನ್ನು 75,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಸಾಲ ಮನ್ನಾಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಏನೇನಾಯಿತು ಬೆಳವಣಿಗೆ, ಯಾರ್ಯಾರಿಗೆ ಲಾಭ ಆಗುತ್ತೆ, ಡೀಟೇಲ್ಸ್ ನೋಡೋಣ. ಅನ್ನದಾತನಿಗೆ ದಳಪತಿ ಬಂಪರ್ ಗಿಫ್ಟ್ ಕೊಟ್ಟಿರೋದು. ಸಹಕಾರಿ ಬ್ಯಾಂಕ್ಗಳಲ್ಲಿ 75,000 ರೂಪಾಯಿವರೆಗಿನ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿದ್ದಾರೆ. ತಮಿಳುನಾಡಲ್ಲಿ 75,000ಕ್ಕಿಂತ ಹೆಚ್ಚು ಸಾಲ ಪಡೆದವರಿಗೆ ಇದು 35,000 ರೂಪಾಯಿ ಅನ್ವಯ ಆಗುತ್ತೆ. ಇಂದ 50,000 ಇದ್ದಾಗ ಅದು 25,000ಕ್ಕೆ ಅನ್ವಯ ಆಗ್ತಿತ್ತು. 50% ಇರುವಂಥ ಆಲೋಚನೆ. ಸಾಲ ಮನ್ನಾದಿಂದ ಒಂದು 14,43,000 ರೈತರಿಗೆಲ್ಲ ನೇರ ಪ್ರಯೋಜನ ಆಗುತ್ತಂತೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ 5,932 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಆಗುತ್ತೆ ಅಂತ. 2025ರ ಮೇ 1ರಿಂದ 2026 ಫೆಬ್ರವರಿ 28ರ ತನಕ ಯಾರ್ಯಾರು ಸಾಲವನ್ನು ತೆಗೆದುಕೊಂಡು ಸಹಕಾರಿ ಸಂಸ್ಥೆಗಳು, ಸಹಕಾರಿ ಸಂಘಗಳು ಏನಿರುತ್ತೆ ಅಲ್ಲಿ ಯಾರ್ಯಾರು ಸಾಲವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತ. ಅಂದರೆ ಕೇವಲ 45ರಿಂದ 60 ದಿನಗಳ ಅತ್ಯಲ್ಪ ಅವಧಿಯಲ್ಲಿ ಸಹಕಾರ ಬ್ಯಾಂಕ್ಗಳಿಗೆ ಈ ಸಂಪೂರ್ಣ ಹಣವನ್ನು ಪಾವತಿಸಿ ರೈತರ ಖಾತೆಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಮುಖ್ಯಮಂತ್ರಿ ದಳಪತಿ ವಿಜಯ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾರಿಗೆ ಸಿಗುತ್ತೆ ಇದು ಲಾಭ? ಯಾರಿಗೆ ಲಾಭ ಸಿಗುತ್ತೆ? ಇದು ಎಷ್ಟು ಜನರಿಗೆ ಸಿಗುತ್ತೆ? ಸಣ್ಣ, ಅತಿ ಸಣ್ಣ ಮತ್ತು ಬೃಹತ್ ರೈತರಿಗೂ ಕೂಡ ಈ ಸಾಲ ಮನ್ನಾ ಭಾಗ್ಯ ತಮಿಳುನಾಡಲ್ಲಿ ಸಿಗ್ತಾ ಇದೆ. ಸುಮಾರು 8,33,000 ಸಣ್ಣ ರೈತರಿಗೆ ಇವರೆಲ್ಲ ಸಾಲದ ಸುಳಿಯಿಂದ ಎಲ್ಲ ಮುಕ್ತಿ ಆಗ್ತಾರೆ ಅಂತ. 5,16,000 ಜನ ಮಧ್ಯಮ ವರ್ಗದ ರೈತರೇನಿದ್ದಾರೆ ಇವರಿಗೂ ಕೂಡ ಇದು ಸಹಾಯ ಆಗುತ್ತೆ. 93,000 ಬೃಹತ್ ಪ್ರಮಾಣದ ರೈತರೇನಿದ್ದಾರೆ ಅವರಿಗೆಲ್ಲ ಸಹಾಯ ಆಗುತ್ತೆ ಅಂತ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾರ್ಗಸೂಚಿಯಂತೆ 60 ದಿನಗಳಲ್ಲಿ ಸಾಲದ ಹಣವನ್ನು ಇತ್ಯರ್ಥ ಮಾಡೋದಕ್ಕೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಸಿಟಿಜನ್ ಪ್ರಿವಿಲೇಜ್ ಕಾರ್ಡ್ ಮುಖಾಂತರ ನೇರವಾದಂತಹ ಲಾಭವನ್ನೆಲ್ಲ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಅಂಕಿಅಂಶಗಳ ಪ್ರಕಾರ 75,000 ರೂಪಾಯಿವರೆಗಿನ ಪೂರ್ಣ ಸಾಲವನ್ನು ಹೊಂದಿರುವಂಥ 6,22,000 ಅರ್ಹ ಫಲಾನುಭವಿಗಳಿಗೆ 3,058 ಕೋಟಿ ರೂಪಾಯಿಗಳ ಪೂರ್ಣ ಸಾಲ ಮನ್ನಾ ಸಿಗ್ತಾ ಇದ್ದರೆ 75,000 ರೂಪಾಯಿಗಿಂತಲೂ ಕೂಡ ಯಾರ್ಯಾರು ಹೆಚ್ಚು ಸಾಲ ಹೊಂದಿದ್ದಾರೆ ಅವರಿಗೆ 8,21,000, ಅಧಿಕ ರೈತರಿಗೆ 35,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ ಎಲ್ಲ ಸಿಗ್ತಾ ಇದೆ. ಮತ್ತೊಂದು ಕಡೆ 5,932 ಕೋಟಿ ರೂಪಾಯಿ ಸರ್ಕಾರ ಇದಕ್ಕಾಗಿ ವ್ಯಯ ಮಾಡ್ತಾ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾರ್ಗಸೂಚಿಯ ಅನ್ವಯ 45ರಿಂದ 60 ದಿನಗಳ ಈ ಅತ್ಯಲ್ಪ ಅವಧಿಯ ಒಳಗಾಗಿ ಎಲ್ಲ ಮೊತ್ತವನ್ನು ಭರಿಸೋದಕ್ಕೆ ಅಧಿಕಾರಿಗಳಿಗೆ ಇದೀಗ ದಳಪತಿ ವಿಜಯ್ ಸೂಚನೆ ಕೊಟ್ಟಿದ್ದಾರೆ. ಮೇ 4ಕ್ಕೆ ಚುನಾವಣೆಯ ಫಲಿತಾಂಶ ಬಂದ ನಂತರ ಅದು ಮಹಿಳೆಯರು, ಯುವಕರು, ರೈತರ ವಿಚಾರದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆಗಳನ್ನು ತಮಿಳುನಾಡು ಕಾಣ್ತಾ ಇದೆ. ಅದಕ್ಕೆ ಕಾರಣ ದಳಪತಿ ವಿಜಯ್ ತೆಗೆದುಕೊಳ್ತಾ ಇರುವಂಥ ನಿರ್ಧಾರ. ತಮಿಳುನಾಡಲ್ಲಿ ಇದೀಗ ವಿಜಯ್ ಕ್ರಾಂತಿ ಪರ್ವ ಮುಂದುವರೆದಿದೆ. ಹೆಂಗೆ? ಸಿಂಗ್ಫೆಂಡ್ ಸ್ಪೆಷಲ್ ಫೋರ್ಸ್ ಮುಖಾಂತರ ಮಹಿಳಾ ಸುರಕ್ಷತೆಗೆ ಅವರೆಲ್ಲ ಆದ್ಯತೆ ಕೊಟ್ಟಿರೋದು. ನಮ್ಮಲ್ಲಿ ಅಕ್ಕಾಪೊಡೆ ಹೆಂಗಿದೆ ಅದರ ರೀತಿಯಲ್ಲಿ ಅಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳ ಸಮೀಪ ಇದ್ದಂಥ 700 ಅಧಿಕ ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಿದರು. ಅದ್ರ ಬಗ್ಗೆ ನಾವೆಲ್ಲ ನೋಡಿದ್ವಿ. ಶಾಲಾ ಕಾಲೇಜು, ದೇವಸ್ಥಾನ, ಸಾರ್ವಜನಿಕವಾದಂತಹ ಬಸ್ ನಿಲ್ದಾಣ ಅಲ್ಲೆಲ್ಲ ಇರೋದನ್ನೆಲ್ಲ ಬಂದ್ ಮಾಡಿದರು. ನಿರುದ್ಯೋಗಿ ಪದವೀಧರಿಗೆ 4,000ದಿಂದ 8,000 ರೂಪಾಯಿವರೆಗೆಲ್ಲ ಭತ್ಯೆ ಘೋಷಣೆ ಮಾಡಿದ್ದಾರೆ. ಗೃಹ ಬಳಕೆಯ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡೋದಕ್ಕೆಲ್ಲ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಮೊದಲ ಸಂಪುಟದಲ್ಲೇ 8 ಮಂದಿ ದಲಿತರಿಗೆ ಸಚಿವ ಸ್ಥಾನ ಕೊಡುವ ಮುಖಾಂತರ ಒಂದು ಸಾಮಾಜಿಕ ನ್ಯಾಯವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ದಳಪತಿ ವಿಜಯ್ ಅವರು ಕೊಡ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆ ತಮಿಳುನಾಡನ್ನು ಆಳಿದ್ದಂತಹ DMK ಆಗಿರ್ಬೋದು, AIDMK ಅವರು ಯಾರೂ ಕೂಡ ಈ ದಲಿತ ಸಮುದಾಯಕ್ಕೆ ಸಚಿವ ಸ್ಥಾನವನ್ನು ಹೆಚ್ಚಾಗಿ ಕೊಡ್ತಾ ಇರಲಿಲ್ಲ. ಬಟ್ ಆ ಅವಕಾಶವನ್ನು ಬಳಕೆ ಮಾಡಿಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಇದೀಗ TVK ವಿಜಯ್ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಂದರೆ ಅವರು ಚುನಾವಣಾ ಪೂರ್ವದಲ್ಲಿ ಮಹಿಳೆಯರಿಗೆ, ಯುವಕರಿಗೆ ಕೆಲವೊಂದಿಷ್ಟು ಭರವಸೆಗಳನ್ನು ಕೊಟ್ಟಿದ್ದರು. ಆ ಭರವಸೆಗಳನ್ನು ಅಧಿಕಾರಕ್ಕೆ ಬಂದ ನಂತರ ಈಡೇರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಭಾಗವಾಗಿ ರೈತರ ಸಾಲ ಮನ್ನಾವು ಕೂಡ ಇದಕ್ಕೆ ಸೇರಿದೆ.